ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಒಂದು ಒಳ್ಳೆ ಕಲೆಕ್ಷನ್ ಜೊತೆ ಬಂದಿದ್ದೀನಿ, ನೋಡಿ ಹೇಗಿದೆ ಅಂತ. ಎಲ್ಲ ಚೋಕರು ಮತ್ತು ನೆಕ್ಲೆಸ್ಸು, ಬ್ಯಾಂಗಲ್ಸು, ಎಲ್ಲ ಥರದ್ದು ಮಿಕ್ಸ್ ಕಲೆಕ್ಷನ್ಸ್ ಆಲ್ಮೋಸ್ಟ್ ಆಲ್ ಈ ನಡುವೆ ನಾನೆಲ್ಲನೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ಇಷ್ಟ ಆದರೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಕಲೆಕ್ಷನ್ ಹೇಗಿದೆ ಅಂತ ನೋಡೋಕ್ಕೋಸ್ಕರನಾದರೂ ದಯವಿಟ್ಟು ವಿಡಿಯೋನ ಫುಲ್ಲು ನೋಡಿ, ಯಾಕಂದರೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಎಲ್ಲ ಲಕ್ಷ್ಮಿ ಇದಿದೆ, ಲಕ್ಷ್ಮಿ ಬ್ಯಾಂಗಲ್ಸು, ಲಕ್ಷ್ಮಿ ಇಯರಿಂಗ್ಸು, ಡಿಫ್ರೆಂಟ್ ಇದೆ. ಯಾಕಂದರೆ ಡಿಸೈನ್ ನೋಡಬೇಕಲ್ವ ಮೇಯ್ನು. ಆ ಡಿಸೈನ್ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದೊಂದು ನೆಕ್ಲೆಸ್ಸು ಒಂದೊಂದು ಥರ ತುಂಬಾ ಚೆನ್ನಾಗಿದೆ. ಯಾಕಂದರೆ ಯಾವ ಡ್ರೆಸ್ಸಿಗೆ ಬೇಕಾದ್ರೂ, ಸೀರೆಗೆ ಬೇಕಾದ್ರೂ ಮತ್ತು ಎಂಥದಕ್ಕೆ ಬೇಕಾದ್ರೂ ವೇರ್ ಮಾಡ್ಬೋದು. ನಾರ್ಮಲ್ ವೆಸ್ಟರ್ನ್ ಅಂದರೆ ಮಾಮೂಲಿ ಪ್ಯಾಂಟು ಮತ್ತು ಏನಾದ್ರು ಟಾಪ್ ಹಾಕ್ತೀವಲ್ಲ ಅದಕ್ಕೆಲ್ಲ ಆಗೋದಿಲ್ಲ. ಸ್ಯಾರಿಗೆ, ಲೆಹೆಂಗಾಗೆ, ಚೂಡಿದಾರ್ಗೆ ನಾವು ಎಂಥ ಗ್ರ್ಯಾಂಡ್ ಡ್ರೆಸ್ ವೇರ್ ಮಾಡ್ತೀವೋ ಅದ್ರ ಮೇಲೆ ನಾವು ಇಂಥ ಜ್ಯುವೆಲರಿಗಳನ್ನ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ, ಕ್ಯೂಟಾಗಿ. ಆ ಲೈಟ್ಗೆ ತುಂಬ ಚೆನ್ನಾಗಿರುತ್ತೆ. ಈ ಮದುವೆ ಸೀಸನ್ಗಳಿಗಾಗಲಿ ಫಂಕ್ಷನ್ಗಳಿಗಾಗಿ ತುಂಬ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಬ್ಯಾಂಗಲ್ಸು ನೋಡಿ, ನಾವು ಸೇಮ್ ಟು ಸೇಮ್ ಗೋಲ್ಡಲ್ಲಿ ಮಾಡಿಸ್ಕೊಂಡ್ರೆ ಆಲ್ಮೋಸ್ಟ್ ಆಲ್ ಒಂದೊಂದು ಬ್ಯಾಂಗಲ್ 15-20 ಗ್ರಾಮ್ ಇರಬೇಕು. ಆವಾಗಲೇ ಅದ್ರದ್ದು ಲುಕ್ಕು ಚೆನ್ನಾಗಿರುತ್ತೆ, ಒಂಥರ ಹೆವಿ ಥರ ಇರುತ್ತೆ, ಚೆನ್ನಾಗೂ ಕಾಣುತ್ತೆ. ಕೈಗೆ ಹಾಕ್ಕೊಂಡಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೂ ಒಬ್ಬರು ಸಬ್ಸ್ಕ್ರೈಬರ್ ಸಿಗ್ದಂಗೆ ಆಗುತ್ತೆ, ಒಂದು ವ್ಯೂವರು, ಒಂದು ಲೈಕು ಸಿಗ್ದಂಗೆ ಆಗುತ್ತೆ. ಇದನ್ನೆಲ್ಲ ಯಾತಕ್ಕೆ ಮಾಡ್ತಾರೆ ಏನು ಅಂತ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾರೋ ಅವ್ರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಕೇಳ್ಕೊಳ್ಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿತೌಟ್ ಸಬ್ಸ್ಕ್ರಿಪ್ಷನ್ ದಯವಿಟ್ಟು ನೋಡಬೇಡಿ ಅಂತ. 90% ಜನ ಎಲ್ಲರೂ ವಿತೌಟ್ ಸಬ್ಸ್ಕ್ರಿಪ್ಷನ್ನೇ ನನ್ನ ಚಾನಲಲ್ಲಿ ವಿಡಿಯೋಸ್ ನೋಡ್ತಾ ಇರೋದು. ಸೊ ಆದಷ್ಟು ಸಪೋರ್ಟ್ ಮಾಡಿ. ನಾವೆಲ್ಲ ಲೇಡೀಸು ಈ ಮನೇಲೇ ಕೂತ್ಕೊಂಡು ಏನಾದ್ರು ಒಂದು ಬಿಸ್ನೆಸ್ ಆಗಲಿ, ಏನೋ ಒಂದು ನಮ್ಮ ಕೈಲಾಗಿದ್ದನ್ನು ಸ್ಟಾರ್ಟ್ ಮಾಡಬೇಕು, ನಾವು ಯಾರ ಮುಂದೆನೂ ಕೈ ಚಾಚಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಂಥ ಸಣ್ಣ ಪುಟ್ಟದನ್ನೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಕೆಲವರು ಸಣ್ಣ ಚಾನಲ್ಗಳ್ದೆಲ್ಲರೂ ಅವ್ರದ್ದು ಏನೋ ಒಂದು ಅವರು ಮಾಮೂಲಿ ಲೈವ್ ವಿಡಿಯೋ ಮಾಡಿದ್ದೇನೆ ತುಂಬ ಚೆನ್ನಾಗಿ ಓಡಿ ಅವರು ತುಂಬ ಗ್ರೋ ಆಗಿರ್ತಾರೆ. ನಮ್ಮಂಥವರು ಮಾತಾಡಿದ್ದೇ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಕೆಲವರು ಲೈಕ್ ಮಾಡಲ್ಲ. ದಯವಿಟ್ಟು ಫ್ರೆಂಡ್ಸ್, ನನ್ನಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನನಗೆ ಲೈವ್ ಮಾಡೋದಕ್ಕೆ ಟೈಮು ಸಾಕಾಗಲ್ಲ ಮತ್ತು ಅಂಥ ಎಕ್ವಿಪ್ಮೆಂಟ್ಗಳು ನನ್ನ ಹತ್ರ ಇಲ್ಲ. ಯಾರೆಲ್ಲ ಸಪೋರ್ಟ್ ಮಾಡಬೇಕು ಅಂದ್ಕೊಳ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಜ್ಯುವೆಲರಿನೂ ಎಲ್ಲರೂ ಗೋಲ್ಡಲ್ಲೇ ಮಾಡಿಸ್ಕೊಳ್ಳೋದು ತುಂಬ ಕಷ್ಟ ಇವಾಗಿರೋ 10,000 ರೇಟಲ್ಲಿ. ಅಟ್ಲೀಸ್ಟ್ ಇಂಥವನ್ನ ನೋಡಿ ತೊಗೊಂಡು ಹಾಕ್ಕೊಂಡು ನಮಗೆ ನಾವೇ ಖುಷಿ ಪಡ್ಬೋದು. ಇಲ್ಲಾಂದರೆ ಟೈಮ್ಗೆ ಬೇಕಾದಾಗ ನಾವು ಇದನ್ನು ವೇರ್ ಮಾಡ್ಕೊಳ್ಬೋದು. ನಮ್ಮ ಫಂಕ್ಷನ್ಗಳು ಏನೇನಿರುತ್ತೋ ಆ ಬೇಸ್ ಮೇಲೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ನಾವು ಎಷ್ಟು ದಿನ ಇಟ್ಟರೂ ಏನೂ ಹಾಳಾಗೋದಿಲ್ಲ. ಇದು ನಾವು ಹೇಗೆ ವೇರ್ ಮಾಡಿ ಹೆಂಗೆ ಅದನ್ನು ಸೆಕ್ಯೂರ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಾಟನ್ ಕ್ಲೋತು ಇಲ್ಲ ಅಂದರೆ ಹತ್ತಿಲಿ ನೀಟಾಗಿ ಇದನ್ನು ರ್ಯಾಪ್ ಮಾಡಿ ನೀಟಾಗಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ವರ್ಷ ಆದರೂ ಚೆನ್ನಾಗಿರುತ್ತೆ. ಯಾಕಂದರೆ ಇಂಥದ್ದೇ ನಾನು ತೊಗೊಂಡಿರೋದು ಅಂತ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಎಲ್ಲದರಲ್ಲೂ ಹೇಳಿದ್ದೀನಿ. ಸೊ ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಸಪೋರ್ಟ್ ಮಾಡಿ, ಹೀಗೆ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.